ವರ್ಧ ಇಷ್ಟು ದಿನ ಎಲ್ಲ ಹಾಳಾಗಿ ಹೋಗಿದ್ಯೋ? ಹೆಂಡತಿ ತರ ಬೇಕು ಅಂದಾಗ ಸಿಗಲ್ಲ, ಬೇಡ ಅಂದಾಗ ಸಿಗ್ತೀಯ. ಪಾಂಡ್ರಾಗ ನಾನು ವರ್ಧ ಕಣ, ನೀನ್ ಹೆಂಡತಿ ಅಲ್ಲ. ಈಗೇನು ನಾನ್ ಬೇಕಾ ಬೇಡವಾ ಫಸ್ಟ್ ಹೇಳು. ಬೇಕು ಕಣೋ, ನನ್ನ ಹೆಂಡತಿ ಕಿರಿಕು ತುಂಬಾ ಜಾಸ್ತಿ ಆಗಿ ಹೋಗಿದೆ. ಹೆಂಡತಿ ಇರೋದೇ ಕಿರಿಕ್ ಮಾಡಕಣ. ಈಗಿರೋ ಮನೆ ವಾಸ್ತು ಸರಿ ಇಲ್ವಂತೆ. ಹೋಯ್ತು ಬಿಡು, ಕುಣಿಲ ಕ್ಯಾಬ್ರ ನಡ್ಸಕ್ಕೆ ಲೈಟಿಂಗ್ ಸರಿ ಇಲ್ಲ ಅಂದಂತೆ. ಈಗ ಒಳ್ಳೆ ವಾಸ್ತು ಇರೋ ಫ್ಲಾಟ್ ನ ಕೊಂಡ್ಕೊಳ್ಬೇಕು ಅಂತಿದ್ದಾರೆ. ಆ ಫ್ಲಾಟ್ ಅಲ್ಲಿ ಇದ್ರೆ ಅದೃಷ್ಟ ಕುಲಾಯಿಸುತ್ತೆ ಅಂತ ಯಾರೋ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಯಾವ ಫ್ಲಾಟ್ ಅಲ್ಲಿ ಇದ್ರೇನೋ ಅದೃಷ್ಟ ಇರೋದು ಫ್ಲಾಟ್ ಅಲ್ಲ, ನಮ್ಮ ಮನೆ ಬರದಲ್ಲಿ. ಇದು ಅವ್ರಿಗೆ ಗೊತ್ತಾಗ್ಬೇಕಲ್ಲ. ವಾಸ್ತು ತಜ್ಞರು ಅವರ ತಲೆನ ಕೆಡಿಸ್ಬಿಟ್ಟಿದ್ದಾರೆ. ಈಗ ಫ್ಲಾಟ್ ತಗೊಳ್ಬೇಕು ಅಂತಿದಾರಲ್ಲ, ಅದ್ರಲ್ಲಿದ್ದವರೆಲ್ಲ ಮಂತ್ರಿಗಳಾಗಿದ್ದಾರಂತೆ. ಅಲ್ಲಿ ರಾಜ ಯೋಗ ಇದೆ ಅಂತೆ. ಇವತ್ತಲ್ಲ ನಾಳೆ ನೀನು ಮಂತ್ರಿ ಗಂಡ ಆಗ್ತೀಯ. ಸುಮ್ನಿರೋ, ಫ್ಲಾಟ್ ನ ಕೊಂಡ್ಕೊಂಡ್ ಕಾಲಕ್ಕೆ ನೋಡೋಣ. ಒಂದೊಂದ್ ಫ್ಲಾಟು 80 ಲಕ್ಷ 90 ಲಕ್ಷ ಇರುತ್ತೆ. ದುಡ್ಡನ್ನ ಎಲ್ಲಿಂದ ಅರೇಂಜ್ ಮಾಡೋದು? ನಿನಗೆ ದುಡ್ಡು ಅರೇಂಜ್ ಮಾಡಕ್ ಆಗಿಲ್ಲ ಅಂದ್ರೆ ನಾನು ಬೇರೆ ಐಡಿಯಾ ಕೊಡ್ಲಾ? ಫ್ಲಾಟ್ ಕೊಂಡ್ಕೊಳ್ಳೋದಕ್ಕಿಂತ ನಿನ್ನ ಐಡಿಯಾನೇ ವಾಸಿ. ಅದೇನು ಅಂತ ಬಿಡಿಸಿ ಹೇಳು. ಯಾಕೆ ಕೊಂಡ್ರೋ ಇಲ್ಲಿ. ಯಾಕೆ ಬಾಬು ಇಂಗ್ರೆಸ್ ಗೆದ್ದಿದ್ದೀರಾ? ಯಾರು ಸದಕಿ ತಬಲಾ ಬರ್ಸ್ಬಿಟ್ರ? ನನ್ನ ತೊದಕಿ ತಬ್ಲ ಬಾರ್ಸೋರು ಈ ಭೂಮಿ ಮೇಲೆ ಹುಟ್ಟಿದಾರೇನ್ರಿ? ಹೇಳ್ರಿ ಹೇಳ್ರಿ ಹೇಳ್ರಿ. ಕಾರಣಂದ್ರೆ ಸುಮ್ನೆ ನಮ್ಮ ಯಜಮಾನ್ರೆ ನೋಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ನಿನ್ಗೇನಾದ್ರೂ ಕೈ ನೆವೆ ಆದ್ರೆ ಗೋಡೆ ಕೊಡಿ. ಮನೆ ಕೆಟ್ರೆ ಗೋಡೆಗೆ ಹೊಡೆದು ಗೋಡೆನ ಪೂಡಿ ಮಾಡ್ಬಿಡ್ತೀನಿ. ಆದ್ರೆ ನನಗೆ ಸುಮ್ಮನೆ ಹೊಡಿತಾ ಇದ್ರ ಅಂತೇಳಿ. ಸುಮ್ಮನೆ ಹೊಡೆಯೋದಕ್ಕೆ ನನಗೇನಾದ್ರೂ ತಲೆ ಕೆಟ್ಟಿದ್ಯಾ ಹೊಡಿ ಅಂದ್ರೆ ನೀವೇ ಹೇಳಿ. ನನ್ನ ಹತ್ರ ಎಲ್ರೂ ಸಾಲ ತಗೋತಾರೆ. ಒಬ್ಬ ಯೋಗ್ಯನಾದ್ರೂ ವಾಪಸ್ ಕೊಟ್ಟಿದ್ದಾರೆ. ಹೇಳಿ ಹೇಳಿ ಅಂದ್ರೆ ಹೇಳಿ ಹೇಳಿ ಅಂದ್ರೆ ಹೇಳಿ ಹೇಳಿ ಅಂದ್ರೆ ಬಿಹೇವ್ ಮಾಡೋದು ನಂಗೆ ಸ್ವಲ್ಪನೂ ಲೈಕ್ ಆಗಲ್ಲ. ಸ್ವಲ್ಪ ತಡವಾಗಿದ್ರು ಬಾವ ನನ್ನ ಬಲಗೀವನ ಕಚ್ಕೊಂಡು ತಿರ್ಕೊಂಡ್ಬಿಟ್ಟಿದ್ರು. ಫ್ಲಾಟ್ ವಿಷಯ ಏನಾಯ್ತು? ಫ್ಲಾಟ್ ಖರೀದಿ ಮಾಡೋದಕ್ಕೆ ದುಡ್ಡು ಬೇಡವಾ? ಅದಕ್ಕೆ ನೋಟ್ ಪ್ರಿಂಟ್ ಮಾಡೋ ಮಿಷನ್ ಎಲ್ಲ ಸಿಗುತ್ತೆ ಅಂತ ನೋಡ್ಕೊಂಡ್ ಬರ್ತೀನಿ. ಪ್ರಿಂಟ್ ಮಾಡೋ ಮಿಷನ್ ಏಕದಮ್ಮು 80 ಲಕ್ಷ ಕೇಳಿದ್ರೆ ನಾನು ಎಲ್ಲಿಂದ ಕಿತ್ಕೊಂಡ್ ಬರ್ಲಿ? ಅದಕ್ಕೆ ನೋಟ್ ಪ್ರಿಂಟ್ ಮಾಡೋ ಮಿಷನ್ ತಂದು ಕೊಡ್ತೀನಿ. ಒತ್ತಿ ಬ್ಯೂಟಿ ಪಾರ್ಲರ್ ಹೋಗಿ, ಒತ್ತಿ ಸಮಾಜ ಸೇವೆ ಮಾಡಿ, ಒತ್ತಿ ಮನೆ ಹಾಳು ಮಾಡಿ. ರಾಜೀವ್ರೆ, ಪಾಂಡುರಂಗ ಪ್ಯಾಕ್ ಮಾಡ್ತಾರ ನೋಡಿದ್ರೆ ಎಸ್ಕೇಪ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಅನ್ಸುತ್ತೆ. ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಐ ವಾಂಟ್ 80 lakhs, that's all. ಹರಿಶ್ಚಂದ್ರನ್ ಇದೇ ಗತಿ ಬಂದಾಗ ಅವ ಏನು ಮಾಡ್ದ ಗೊತ್ತಾ? ಏನ್ ಮಾಡ್ದ? ತನ್ನನ್ನ ತಾನು ಮಾರ್ಕೊಂಡ. ನನಗೆ ಹರಿಶ್ಚಂದ್ರನ್ ಸ್ಟೋರಿ ಬೇಡ. ನಾನ್ ಫ್ಲಾಟ್ ತಗೊಳಕ್ಕೆ ಮನಿ ಬೇಕು ಅಷ್ಟೇ. ಅದಕ್ಕೆ ಹೋಗ್ತಾ ಇದ್ದೀನಿ. ಮನಿ ಅರೇಂಜ್ ಆಗುವವರೆಗೂ ಯಾರಿಗೂ ಮುಖ ತೋರ್ಸಲ್ಲ. ನನಗೆ ಕೊಡ್ದ ಆವಾಗ್ಲೇ ಕತ್ತೆಗಳ ಬನ್ನಿ ಅಂತ ಪ್ರೀತಿಯಿಂದ ಕರೆದಾಗ ಒಂದು ಕತ್ತೆ ಬಂದು ನೀ ಎಲ್ಲಿಗೆ ಹೋಗಿದ್ಯೋ ಹೆಸರು ಕತ್ತೆ. ನಿರುವಲ್ಲಿ 80 ಲಕ್ಷ ತಗೊಂಡ್ರ ಅಂದ್ರೆ ಅವ್ರು ಎಲ್ಲಿಂದ ತಾನಿರ್ತಾನೆ. ಅತ್ತೆ, ಇವತ್ತೊಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಇಷ್ಟು ದಿನ ನಾನು ಅಡುಗೆ ಮಾಡ್ತಾ ಇದ್ದಿದ್ದು ನಮ್ಮ ಯಜಮಾನ್ರಿಗೋಸ್ಕರ. ನಮ್ಮ ಯಜಮಾನ್ರೆ ಮನೇಲಿಲ್ಲ ಅಂದಮೇಲೆ ನಾನು ಯಾರಿಗೋಸ್ಕರ ಯಾಕತ್ತೆ ಅಡುಗೆ ಮಾಡಬೇಕು? ಹೇಗೆ ಬಾರಿ ಬೇಡ ಅನ್ನೋ ಈ ಹಣಾದ ಹೊಟ್ಟೆ ಕೇಳಬೇಕಲ್ಲ. ನನಗೇನಾಗಬೇಕಾಗಿದೆ ಅತ್ತೆ? ನಮ್ಮ ಯಜಮಾನ್ರು ಮನೆ ಬಿಟ್ಟು ಹೋಗಿ 3 ದಿನ ಆಯ್ತು. ಇದುವರೆಗೂ ಒಂದು ಫೋನು ಇಲ್ಲ, ಮೆಸೇಜು ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವನು ಫೋನ್ ಮಾಡಿಲ್ಲ ಅಂತ ಸುಮ್ಮನೆ ಇದ್ಬಿಟ್ಟು ಆಗುತ್ತೇನೆ. ನೀನೇ ಫೋನ್ ಮಾಡಿ ಏನು ಅಂತ ವಿಚಾರಿಸು. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಫ್ಲಾಟ್ ಖರೀದಿಸಲು ಹಣ ಹೊಂದಿಸುತ್ತಿದ್ದಾರೆ. ದಯವಿಟ್ಟು ನಿರೀಕ್ಷಿಸಿ. ನಮಸ್ಕಾರ. ನನ್ನ ಮಗ ಮಾತಾಡ್ತಿದ್ದ, ಯಾಕೆ ಕಟ್ ಮಾಡ್ಬಿಟ್ಟೆ? ನೀವು ಕರೆ ಮಾಡುತ್ತಿರುವ ಚಂದಾದಾರರು ಫ್ಲಾಟ್ ಖರೀದಿಸಲು ಹಣ ಹೊಂದಿಸುತ್ತಿದ್ದಾರೆ. ದಯವಿಟ್ಟು ನಿರೀಕ್ಷಿಸಿ. ಅಯ್ಯೋ ನನ್ನ ಚಿನ್ನ, ನನ್ನ ಬಂಗಾರ. ಅಪ್ಪ, ನನ್ನ ಮಗನ ಧ್ವನಿ ಕೇಳಿ ನನಗೆ ತುಂಬಾ ಸಂತೋಷ ಆಗ್ಬಿಟ್ಟು ಕಣೆ. ಹಬಿ ಹಬಿ ಎಲ್ಲಿದ್ದೀರಾ? ಮನೆಯಲ್ಲಿಲ್ಲದ ಗಂಡನ್ನ ಚಿತ್ರದಲ್ಲಿ ಹುಡುಕೋದಂತೆ. ಡೋಂಟ್ ಟಾಕ್ ರಮೇಶ್. ನಾನು ಹಬಿನ ಮನೇಲಿ ಹುಡುಕ್ತಾ ಇದ್ದೀನಿ. ನನ್ನ ಮಗ ನಿನ್ನ ಕೈಗೆ ಸಿಗಬೇಕಲ್ಲ. ಏನು ಮಾಡ್ತಿದ್ದಾನೆ ಅಂತ ಫೋನ್ ಮಾಡಿ ವಿಚಾರಿಸಿ.
ರೆಕಾರ್ಡೆಡ್ ಮೆಸೇಜ್ ಬರ್ತಿದೆ ಕಣ. ಗೊತ್ತಾಯ್ತು ಜಾಜತ್ಗೆ. ನೋಡಿದ್ರ ನಮ್ ಬಾವ ಎಷ್ಟು ಚಾಲಕ್ಕಿಂತ ರಿಂಗ್ ಟೋನ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ನಿರೀಕ್ಷಿಸಿ ಅಂತಾನೆ ಬರುತ್ತೆ. ಅವನ ನಿರೀಕ್ಷೆಯಲ್ಲಿ ನಮಗೆ ಇರೋದಿಕ್ ಆಗೋದಿಲ್ಲ. ಒಂದ್ 200 ರೂಪಾಯಿ ಕೊಡಿ, ಹೋಗಿ ಮಸಾಲ ದೋಸೆ ತಿನ್ಕೊಂಡ್ ಬರ್ತೀವಿ. ಅಮ್ಮ ಏನಮ್ಮ? ನಮ್ಮ ಮನೆ ಎದುರುಗಡೆ ಒಂದ್ ಚಿಕ್ಕ ಮನೆ ಇದೆಯಲ್ಲ, ಅಲ್ಲಿಗೆ ಒಬ್ಬ ಮಿಲಿಟರಿ ಮನುಷ್ಯ ಬಂದಿದ್ದಾನೆ. ನೋಡೋದಕ್ಕೆ ತಿರುಟ್ ನಮ್ಮ ಅಣ್ಣ ಈ ತರನೇ ಇದ್ದಾನೆ. ಆತನ ಹೆಸರು ಏನಂತಮ್ಮ? ಬಯಲುದಾರಿ ಸುಮಂತ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಆದ್ರೆ ಅವ್ರಿಗೊಂದು ಕಾಲೇ ಇಲ್ಲ. ಕಾಲು ಏನಾಯ್ತಂತೆ? ಅರ್ಧಕ್ಕೆ ಕಟ್ಟಾಗ್ಬಿಟ್ಟಿದೆ. ಯಾಕಂತೆ? ಕಾಲಿದ್ದಿದ್ರೆ ಕೇಳ್ಬೋದಿತ್ತು, ಕಾಲಿರ್ಲಿಲ್ವಲ್ಲ, ಯಾಕೆ ಕೇಳ್ದು ಅಂತ ಸುಮ್ಮನೆ ಬಂದ್ಬಿಟ್ಟೆ. ನಮ್ಮನೆ ಎದುರುಗಡೆ ಮನೆಗೆ ನಮ್ಮ ಬಾವನ್ ತರನೇ ಇರೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂದ್ಮೇಲೆ ನಮ್ಮ ಬಾವನ ಬಗ್ಗೆ ಆತನ ಹತ್ರ ಇನ್ಫಾರ್ಮೇಶನ್ ಇರಬೇಕು. ಏ ಬಿಟ್ಲ, ಆ ಬಯಲುದಾರಿ ಸುಮಂತ್ ಎಸ್ಕೇಪ್ ಆಗೋದ್ರಲ್ಲಿ ಬಾ, ನಾವು ಹೋಗಿ ವಿಚಾರಿಸ್ಕೊಂಡ್ ಬರೋಣ. ಪರಮಪ್ಪಲ್ಲಿ ನೋಡಿ ಅಣ್ಣಯ್ಯ ಕೂತು. ಅಣ್ಣಯ್ಯ, ಅಣ್ಣಯ್ಯ. ಜೈ ಜವಾನ್ ಜೈ ಕಿಸಾನ್ ಭಾರತ್ ಮಾತಾ ಕಿ ಜೈ. ಬಾವ, ನಿಮ್ ಸ್ಟೈಲು ಸಕ್ಕತ್ತಾಗಿದೆ. ಹೌದು, ನೀವ್ ಈ ಮನೆ ಹಾಕಿದ್ದೀರಾ ಅಂತ? ಯಾರು ನೀವು? ಇಲ್ಲಿಗೆ ಯಾಕೆ ಬಂದ್ರಿ? ಶತ್ರು ದೇಶದವ್ರ? ನಾನು ಯಾರನ್ನು ಉಳಿಸಲ್ಲ, ಗುಂಡಾಕಿ ಸಾಯಿಸ್ಬಿಡ್ತೀನಿ. ನೋ ಮ್ಯಾನ್ ಸ್ಪೇಸ್ ನ ದಾಟಿ ಬರಬಾರ್ದು ಅಂತ ಗೊತ್ತಿಲ್ಲ ನಿಮ್ಗೆ? ಎಲ್ಲಿದೆ? 2 ಫುಟ್ಪಾತ್ಗಳ ನಡುವೆ ಇರುವ ರಸ್ತೆನೇ ನೋ ಮ್ಯಾನ್ ಸ್ಪೇಸ್. ಆ ಕಡೆ ಪಾಳಿದವರು ಈ ಕಡೆ ಬರಬೇಕು ಅಂದ್ರೆ ಅನುಮತಿ ಪಡ್ಕೊಂಡೇ ಬರಬೇಕು. ಇಲ್ಲ ಅಂದ್ರೆ ಗಡಿ ರೇಖೆ ಉಲ್ಲಂಘನೆ ಮಾಡಿದ್ರಂತ ಒಬ್ಬೊಬ್ರು ಢಮಾರ್ ಅನ್ಸ್ಬಿಡ್ತೀನಿ. ಅಂದ್ರೆ ಬಾಬಾ, ನೀವು ಕಾಯ್ದೆ ಯುದ್ಧ ಮಾಡಿದ್ದೀರಾ? ಇಲ್ದಿರೋ ಸಂಬಂಧನ ಕೊಟ್ಟಕ್ ಹೋದ್ರೆ ನಿನಗೆ ಚಟ್ಟ ಕಟ್ಬಿಡ್ತೀನಿ. ಹಾಗಿದ್ರೆ ನೀವು ಯಾರು ಅಂತ ತಿಳಿಸ್ತೀರಾ? ನಾನು ಬಯಲುದಾರಿ ಸುಮಂತ್, ವೀರ ಯೋಧ, ದೇಶಕ್ಕಾಗಿ ಹೋರಾಡಿದವನು. ಕಾರ್ಗಿಲ್ ಯುದ್ಧದಲ್ಲಿ ನನ್ನ ಪ್ರಾಣವನ್ನೇ ಅರ್ಪಿಸೋಕೆ ಅಂತ ಹೋದೆ. ಆದ್ರೆ ಭಾರತಾಂಬೆ ನಿನ್ನ ಕಾಲು ಒಂದೇ ಸಾಕು ಅಂತ ನನ್ನ ಎಡಗಾಲನ್ನ ತೆಗೆದುಕೊಂಡು ವಾಪಸ್ ಕಳಿಸಿದ್ಲು. ತಾಯಿ ಆಶೀರ್ವಾದದಿಂದ ನಾನು ಬದುಕು ಬಂದೆ. ಈ ಮಿಲಿಟರಿ ಯೋಧನಿಗೆ ನೀವು ಗೌರವ ಸಲ್ಲಿಸೋದಾದ್ರೆ ಸಲ್ಲಿಸಿ, ಇಲ್ಲ ಅಂದ್ರೆ ರೈಟ್ ಅಬೌಟ್ ಅಣ್ಣಯ್ಯ, ನೀನ್ ನಮ್ಮ ಮನೆಗೆ ಬರ್ಬೇಕು. ಯುದ್ಧ ಭೂಮಿಯಲ್ಲಿ ಯಾರಣ್ಣ ಯಾರ ತಂಗಿ, ಕುರುಕ್ಷೇತ್ರದಲ್ಲಿ ಬಾರ್ಡರ್ನಲ್ಲಿ ಗಡಿ ರೇಖೆ ಉಲ್ಲಂಘನೆಯಾಗ್ತಿದೆ. ಯಾಕೆ ಹೀಗೆ? ನಮ್ಮ ನೆಲದಲ್ಲಿ ನಮ್ಮ ಲಿಮಿಟ್ನಲ್ಲಿ ನಾವು ಆರಾಮಾಗಿದ್ರೆ ಯಾರಿಗೇನು ತೊಂದ್ರೆ? ಜೈ ಜವಾನ್ ಜೈ ಕಿಸಾನ್, ತೊಲಗಿ ಹೋಗಿ ಕುನ್ನಿಗಳೇ. ಇಲ್ಲ ಅಂದ್ರೆ ನನ್ನ ಬಂದೂಕಿಗೆ ನೀವು ಬಲಿಯಾಗಬೇಕಾಗತ್ತೆ. ಏನು ಅವ್ರು ಥೇಟ್ನ ಮೆಚ್ ಮಾಡಿರ್ತಾರನೇ ಇದಾರ? ಚಂಪಾ, ಅವರು ನನ್ನ ಯಜಮಾನ್ರು. ಅಯ್ಯೋ ಇಟ್ಕೊಳ್ರಿ, ನಾನೇನ್ ಬೇಡ ಅಂದ್ರೆ ನಾನು ಕಟ್ಕೊಂಡಿದ್ದೀನಿ. ಕಟ್ಕೊಂಡು ಅನ್ಭವಿಸ್ತಿರೋದು ಕಾಣ್ತಾ ಇಲ್ವೇನು? ಆ ವಯ್ಯ ಎದ್ರ ಮನೇಲಿ. ಸ್ವಲ್ಪ ಆಡೋ ಮಾತುಗೊಂದು ಅರ್ಥ ಬೇಡ್ಬೇನೆ. ನಮ್ಮ ಪಾವನೆ ಬೇರೆ, ಆ ಬಯಲುದಾರಿ ಸುಮಂತೆ ಬೇರೆ. ಆತನ ಕಾಲು ಏನಾಯ್ತಂತೆ? ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಮಾತೆಗೆ ಅರ್ಪಿಸ್ಬಿಟ್ರಂತೆ. ಕಾರ್ಗಿಲ್ ಯುದ್ಧ ಮಾಡಕ್ಕೆ ಯಾವಾಗ ಹೋದ್ರು? ನನ್ನ ಜೊತೆನೆ ಯುದ್ಧ ಮಾಡಿಲ್ಲ. ಮಾಡಿದ್ರೆ ಜಾರ್ಜ್ ಅವ್ರ ಜೊತೆ ಯುದ್ಧ ಮಾಡಿರ್ಬೇಕು. ಗಂಡ ಜೊತೆ ಯುದ್ಧ ಮಾಡೋದಕ್ಕೆ ಇವಳಿಗೆ ಎಲ್ಲೇ ಪುರುಸೋಗ್ತೀನಿ. ಆಡೋ ಮಾತುಗೊಂದು ಅರ್ಥ ಬೇಡ್ಬೇಕು. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಮಗನೇ ಬೇರೆ, ಆ ಬಯಲುದಾರಿ ಸುಮಂತೆ ಬೇರೆ. ಅವರ ಹಾವ ಭಾವ, ನಡೆ, ನುಡಿ, ರೀತಿ ರಿವಾಜನ ನೋಡಿದ್ರೆ ನೀವು ಆಶ್ಚರ್ಯದಿಂದ ಘಟ ಬಿಡ್ತೀರಾ. ಮಾಡಲ್ಲಿ ಸೈನಿಕರು ಬೆಳಗ್ಗೆ ಹೊತ್ತು ಬಾವುಟನ ಹಾರ್ತವಾಗ, ಸಾಯಂಕಾಲ ಬಾವುಟನ ಇಳಿಸುವಾಗ ಸಲ್ಯೂಟ್ ಮಾಡ್ತಾರಲ್ಲ, ಆ ತರ ಸಲ್ಯೂಟ್ ಮಾಡ್ತಾರೆ. ಅದು ಬಿಟ್ಲ ಇಮಿಡಿಯೇಟ್ ಆಗಿ ಆ ಮಿಲಿಟರಿ ಮೆನ್ನ ಮನೆ ಕರ್ಕೊಂಡ್ ಬನ್ನಿ. ನಾವು ಅದನ್ನ ಕರ್ಕೊಂಡ್ ಬರಕ್ ಹೋದ್ರೆ ಮತ್ತೆ ಬಾರ್ಡರ್ ಕ್ರಾಸ್ ಮಾಡಿದೀರ ಅಂತ ಜಗಳಕ್ಕೆ ಬಂದ್ಬಿಡ್ತಾರೆ. ಜಾತಿ ಸಮಾಜ ಸೇವಕಿ ಮಹಿಳಾ ಸಂಘದ ನಾಯಕಿ ಅಂತ ಬಿಲ್ಡಪ್ ಕೊಟ್ಟು ಕರೀರಿ, ಬಂದೇ ಬರ್ತಾರೆ. ಸಮಾಜ ಸೇವಕಿ ಮಹಿಳಾ ಸಂಘದ ನಾಯಕಿ ಅಂದ್ರೆ ಗೆಟ್ ಔಟ್ ಅಂತಾರೆ. ಕಾರ್ಮಿಕ ಸಂಘದ ಪ್ರೆಸಿಡೆಂಟ್ ಚಂಪಾ ಹೇಳಿ ಕಳ್ಸಿದ್ದಾರೆ ಅಂತ ಹೇಳಿ ಬಂದ್ರು ಬರಬಹುದು. ಇವರು ಪಾಂಡುರಂಗ ಅಲ್ಲ, ಬಯಲುದಾರಿ ಸುಮಂತ್. ಸುಮಂತ್ ಅವರೇ, ನೀವು ನಮ್ಮ ಮನೆಗೆ ಬಂದಿದ್ದು ನನಗಂತೂ ತುಂಬಾ ಖುಷಿ ಆಯ್ತು. ನೀವು ನಮ್ಮ ದೇಶಕ್ಕೋಸ್ಕರ ತುಂಬಾ ಹೋರಾಡ್ತಿರತ್ತೆ. ಇರ್ಲಿ. ಆ ಫೋಟೋದಲ್ಲಿರೋ ವ್ಯಕ್ತಿ ಯಾರು? ನೋಡೋಕೆ ನನ್ನ ಹಾಗೆ ಇದ್ದಾನಲ್ಲ? ಅದನ್ನ ನಮ್ಮ ಅತ್ತೆಯವರು ನಿಧಾನವಾಗಿ ವಿವರಿಸಬೇಕು. ರಾಮ ಅಳಿಯಂದಿರೆ, ಸುಮ್ಮನೆ ನನ್ನ ಮೇಲೆ ಯಾಕೆ ಅಪವಾದ ಹೊರಿಸ್ತೀರಾ? ನಮ್ಮದು ಪಾಳೆಗಾಲದ ವಂಶ, ಮಿಲಿಟರಿ ವಂಶ ಅಲ್ಲ.
ಜಾಜತ್ಗೆ ನಮ್ಮ ಬಾವನ್ ಮುಖ ಮತ್ತೆ ಈ ಬಯಲುದಾರಿ ಸುಮಂತ್ ಅವ್ರ ಮುಖ ನೋಡಿ ಒಂಚೂರು ಹೋಲಿಕೆ ಕಾಣುತ್ತಲ್ವ? ಎಸ್ ಎಸ್, ನೋಡೋದಕ್ಕೆ ನನ್ನ ಹಬ್ಬಿ ತರನೇ ಇದ್ದಾರೆ. ನಿಜವಾಗ್ಲೂ ನೀವು ಯಾರು? ನಾನು ಬಯಲುದಾರಿ ಸುಮಂತ್, ವೀರ ಯೋಧ, ದೇಶಕ್ಕಾಗಿ ಪ್ರಾಣವನ್ನು ಅರ್ಪಿಸಿಕೊಟ್ಟವನು. ನಿನ್ನ ಪ್ರಾಣ ಬೇಡ, ಬರೀ ಕಾಲು ಸಾಕುವಂತ ಭಾರತಾಂಬೆ ನನ್ನ ವಾಪಸ್ ಕೊಟ್ಕೊಟ್ಟಿದ್ದೆ. ನೋಡಿ ಬಯಲುದಾರಿ ಸುಮಂತ್ ಅವರೇ, ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳಿ. ಯಾಕೋ ಏನೋ ಗೊತ್ತಿಲ್ಲ, ನೀವು ಮಾತಾಡ್ತಾ ಇದ್ರೆ ಹಾಗೆ ಕೇಳ್ತಾ ಇರೋಣ ಅನ್ಸುತ್ತೆ. ಆಗಿನ್ನೂ ಯುದ್ಧ ಶುರುವಾಗಿರ್ಲಿಲ್ಲ. ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೆ. ಹುಡುಗಿ ಹೆಸರು ಕಾವೇರಿ ಅಂತ. ರಂಗತ್ತೆ ನೋಡು ಕಾವೇರಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ. ಕೊಡಗಿನ ಕಾವೇರಿ ಹುಡುಗಿ ಮುದ್ದಾಗಿದ್ದಾಳೆ, ಮೈ ತುಂಬಿ ಹರಿಯುವ ಕಾವೇರಿ ನೋಡ ಹಾಗಾಯ್ತು. ಹುಡುಳು ಇರುಳು ಈ ಕಾವೇರಿಯೇ ನೆನಪಾಗಿದ್ದು. ವರ್ಷಕ್ಕೊಂದ್ಸಲ ರಜೆ ಹಾಕಿ ಓಡೋಡಿ ಬರ್ತಿದ್ದೆ. ಯಾಕೆ? ಈ ಕಾವೇರಿಯನ್ನ ನೋಡೋಕೆ. 2 ತಿಂಗಳು ಇವ್ರ ಜೊತೆಲೇ ಕಾಲ ಕಳೀತಿದ್ದೆ. ಆ ದಿನಗಳು ಹೇಗಿತ್ತು ಅಂತ ನೀವೇ ನೋಡಿ. ಕಾವೇರಿನ ಅಷ್ಟೊಂದು ಪ್ರೀತಿ ಮಾಡ್ತಿದ್ರಾ? ಹೌದು, ಅಷ್ಟರಲ್ಲಿ ಯುದ್ಧ ಪ್ರಾರಂಭವಾಯಿತು. ಯುದ್ಧಕ್ಕೆ ಕರೆ ಬಂತು. ನಾನು ಬಂದೂಕಿಗೆ ಬುಲೆಟ್ ತುಂಬಿ ಒಳ್ಳೆ ಮೂಡಲ್ಲಿದ್ದೆ. ಆಗ ಈ ನನ್ನ ಕಾವೇರಿ ಬೀಳ್ಕೊಟ್ಟದ್ದು ಹೇಗೆ ಅಂತ ನೀವೇ ನೋಡಿ. ಸರ್, ಇನ್ 2 days ಅಲ್ಲಿ ವಾಲ್ಪೇಡ್ ಅಲ್ಲಿ ಇರ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸುಮಂತ್, ಇನ್ನು ರಜೆನೆ ಮುಗ್ದಿಲ್ಲ, ಅಷ್ಟ್ ಬೇಗ ನೀನ್ ವಾಪಸ್ ಹೋಗ್ಬೇಕಾ? ಕಾವೇರಿ, ನಾವು ದೇಶವನ್ನ ಕಾಯುವ ಯೋಧರು. 24 ಗಂಟೆ ದೇಶವನ್ನ ಕಾಯ್ತಾನೇ ಇರ್ತೀವಿ. ನಮಗೆ ರಜೆ ಎಂಬುದೇ ಇಲ್ಲ. ಈಗ ಹೋಗ್ತೀನಿ, ಒಂದು ಕೊಲ್ಲರು ಗುಂಡನ ಹಾಕಿ ಬರ್ತೀನಿ. ನನ್ನ ಇಲ್ಲೇ ಹಾರಿಸ್ಬೋದಲ್ಲ? ಅವರು ಗುಂಡು ಕೊಟ್ಟಿರೋದು ಕುಂಡು ಪೋಖರಿಗಳನ್ನು ಹಾರಿಸೋದಕ್ಕಲ್ಲ, ಶತ್ರುಗಳನ್ನ ಉಡಾಯಿಸೋದಕ್ಕೆ. ಹೋಗಿ ಬಾ ಸುಮಂತ್, ಯುದ್ಧದಲ್ಲಿ ನೀನೇ ಗೆಲ್ತೀಯ ಅನ್ನೋ ಭರವಸೆ ನನಗಿದೆ. ನಿನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಯಾವತ್ತಿದ್ರು ನೀನೇ ನನ್ ಗಂಡ, ನಾನೇ ನಿನ್ ಹೆಂಡತಿ. ಭಾರತ್ ಮಾತಾ ಕಿ ಜೈ. ಜೈ ಜವಾನ್ ಜೈ ಕಿಸಾನ್, ವಂದೇ ಮಾತರಂ. ಇಂಥ ಸೆಂಟಿಮೆಂಟ್ಸ್ ಇನ್ನ ನಾನು ನೋಡೇ ಇರ್ಲಿಲ್ಲ. MS ನವರು ಈ ಲೆವೆಲ್ ಸ್ಕ್ರಿಪ್ಟ್ ಬರೀತಾರೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಆಮೇಲೆ ಏನಾಯ್ತು ಮಗನೇ? ಅಷ್ಟೇ ಅವರೇ, ನಿಮ್ ಮಗ ಅಲ್ಲ, ಎದುರು ಮನೆಗೆ ಬಂದಿರೋ ಬಯಲುದಾರಿ ಸುಮಂತ್. ಬರದಲ್ಲಿ ಅವರ ಬಂದೂಕನ್ನ ಮರೆತು ಬಂದ್ಬಿಟ್ಟಿದ್ದಾರೆ. ತಂದಿದ್ರೆ ನಿನ್ನ ಸುಟ್ಟು ಬೂದಿ ಮಾಡ್ಬಿಟ್ಟಿರೋರು. ಆಮೇಲೆ ಏನಾಯ್ತು? ಕಾವೇರಿ ಹೇಳ್ದ ಹಾಗೆ ಯುದ್ಧದಲ್ಲಿ ನಾವು ಗೆದ್ವಿ. ದೇಶಕ್ಕೆ ಜಯ ಸಿಕ್ತು. ಇವತ್ತಲ್ಲ, ಯಾವತ್ತು ಎಲ್ಲೇ ಯುದ್ಧ ಆದ್ರೂ ಗೆಲ್ಲೋದು ನಾವೇ ಅಂತ ಎದೆ ತಟ್ಟಿ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ದೇಶದ ಸೈನಿಕರು ನಿಂತಿರುವುದು ಧರ್ಮದ ತಳಹದಿಯ ಮೇಲೆ. ನಮ್ಮನ್ನು ಗೆಲ್ಲೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಜೈ ಜವಾನ್ ಜೈ ಕಿಸಾನ್. ಹೌದು, ನಿಮ್ ಲೆಫ್ಟ್ ಲೆಗ್ ನ ಎಲ್ ಬಿಟ್ಟು ಬಂದ್ರಿ? ಬಿಟ್ಟು ಬಂದಿದ್ದಲ್ಲ, ಕಟ್ಟಾಗಿದ್ದು. ಮಿಷನ್ ಗನ್ನಿನಿಂದ ಕಟ 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 ಅಂತ ಶತ್ರುಗಳ ಮೇಲೆ ಫೈರ್ ಮಾಡುವಾಗ ಒಂದಲ್ಲ ಎರಡಲ್ಲ 12 ಗುಂಡುಗಳು ನನ್ನ ಎಡಗಾಲಿಗೆ ಬಿದ್ದವು. ನನ್ನ ಮಿಲಿಟರಿ ಆಸ್ಪತ್ರೆಗೆ ಹೊತ್ತಾಗಿದ್ರು. ಅಲ್ಲಿದ್ದ ಡ್ಯೂಟಿ ಡಾಕ್ಟರ್ ನನ್ನ ಎಡಗಾಲಿನಲ್ಲಿದ್ದ ಗುಂಡುಗಳನ್ನ ಕೌಂಟ್ ಮಾಡಿ ಲೆಗ್ ನ ಉಳ್ಸೋಕೆ ಆಗಲ್ಲ ಅಂದ್ರ? ಕಾಲಲ್ಲಿರುವ ಗುಂಡುಗಳನ್ನ ತೆಗಿಯೋಕ್ಕಾಗಲ್ಲ ಅಂತ ಕಾಲನ್ನೇ ಕಟ್ ಮಾಡಿಬಿಟ್ರು. ಈಗ ಕಟ್ಟಾಗಿರೋ ಕಾಲ ಏನಿದೆ, ಅದೇ ಕಾಲ್ನ ಇಟ್ಕೊಂಡು ಟ್ರೈನಿಗಳಿಗೆ ಧೈರ್ಯ ತುಂಬ್ತಾ ಇದ್ದಾರೆ. ಜೈ ಕಿಸಾನ್. ನೀವು ಅಲ್ಲಿಂದ ಬಂದ ಮೇಲೆ ಕಾವಿರ ನೋಡೋದಕ್ಕೆ ಹೋಗಲೇ ಇಲ್ವಾ? ಕಾಲಿಲ್ಲದ ಒಬ್ಬ ಲಂಗಾನ ಆಕೆ ಮದುವೆ ಆಗೋದು ನನಗಿಷ್ಟ ಆಗ್ಲಿಲ್ಲ. ಅಲ್ಲ, ಪ್ರೀತಿ ಮುಂದೆ ಕುಂಟ್ಕಾಯಿ ಏನ್ ಮಾಡುತ್ತೆ ಅಂತೀನಿ. ಪ್ರತಿಯೊಂದು ಹೆಣ್ಣಿಗೂ ತನ್ನದೇ ಆದ ಕನಸುಗಳಿರುತ್ತೆ. ನನ್ನಂತ ಕಾಲಿಲ್ಲದ ಲಂಡನ ಯಾಕೆ ಕುತ್ಕೊಳ್ಬೇಕು? ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿದ್ದೆ ತಡ. ಅವಳನ್ನ ಬಿಟ್ಟು ಓಡೋಡ್ ಬಂದ್ಬಿಟ್ಟೆ. ಜೊತೆಲಿ 2 ಕಾಲಿತ್ತಲ್ಲ. ಈಗ ನಿಮ್ಮ ಎದುರು ಮನೆಯಲ್ಲಿದ್ದೀನಿ.
ಆದ್ರೂ ಈ ಕಾವೇರಿ ನನ್ನ ಕನಸಿನಲ್ಲಿ ಬಂದು ಚಳಿಗಾಲದ ಕಂಬಳಿ ತರ ಕಾಡ್ತಿದ್ದಾಳೆ. ಅವಳು ಹೇಗೆ ಕಾಡ್ತಾಳೆ ಅಂತ ಕಣ್ಣು ಮಿಟುಕಿದ್ದೆ ನೋಡಿ ಮಿಸ್ ಆದ್ರೆ ರಿಪೀಟ್ ಮಾಡಕ್ ಆಗಲ್ಲ. ಎಲ್ಲಿರುವೆ ಮನವ ಕಾಡುವುದು ಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಇದು ನನ್ನ ಫ್ಲಾಶ್ ಬ್ಯಾಕ್ ಸ್ಟೋರಿ. ನೆನಪುಗಳ ಮಾತು ಮಧುರ, ಹಾಳಾದ್ದು ಬಾಡಿ ಹೋದ್ರು ಮತ್ತೆ ಮತ್ತೆ ಸಿಗುರುತ್ತೆ, ಮತ್ತೆ ಮತ್ತೆ ಕಾಡುತ್ತೆ. ನೀವೇನು ಯೋಚನೆ ಮಾಡಬೇಡಿ, ನಿಮ್ ಕಾವ್ಯನ ಹುಡುಕೋ ಜವಾಬ್ದಾರಿ ನಂದು. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಕಾವ್ಯನ ಹುಡ್ಕೊಂಡು ಕರ್ಕೊಂಡ್ ಬನ್ನಿ. ಫೋಟೋ ಹಿಂದೆ ಹೆಸರಿದೆ, ಆದ್ರೆ ಅಡ್ರೆಸ್ ಇಲ್ವಲ್ಲ. ಇದೇ ಏರಿಯಾ ಎಲ್ಲೋ ಇದ್ದಾಳೆ ಕಣ. ಇವತ್ತು ಸಾಯಂಕಾಲದೊಳಗೆ ಸಿಗ್ತಾಳೆ. ಅದು ಹೇಗೆ ಅಷ್ಟೊಂದು ಖಚಿತವಾಗಿ ಹೇಳ್ತೀಯ? ಇಲ್ಲಾಂದ್ರೆ ಕತೆ ಮುಂದುವರಿಯೋದು ಹೇಗೆ? ಮೇಡಮ್, ನೋಡೋದಿಕ್ಕೆ ಇಷ್ಟು ಚೆನ್ನಾಗಿದ್ದೀರಾ, ಯಾಕೆ ಮೇಡಮ್ ಹಿಂಗ್ ಹೊಡೆದ್ರಿ? ಇನ್ನೊಂದ್ ಕೆನ್ನೆಗೂ ಏಟ್ ತಿನ್ನು, ಆಗ ನಾನು ಇನ್ನೂ ಸುಂದರವಾಗಿ ಕಾಣ್ತೀನಿ. ನೀವು ಕಾವೇರಿ ಅಲ್ವಾ? ನನ್ನ ಹೆಸರು ಕಟ್ಕೊಂಡು ನಿನ್ಗೆ ಏನು ಆಗ್ಬೇಕಾಗಿದೆ? ಮೇಡಮ್ ದಯವಿಟ್ಟು ನಮ್ಮ ಮನೆಗೆ ಬನ್ನಿ. ನಿಮ್ನ ನೋಡೋದಿಕ್ಕೆ ಅಂತ ಒಬ್ರು ಮುಖ್ಯವಾದ ವ್ಯಕ್ತಿ ನಮ್ಮ ಮನೇಲಿ ಕಾಯ್ತಿದ್ದಾರೆ. ಯಾರ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ರು? ಆ ಟೆನ್ಷನ್ ನಮ್ಮಲ್ಲಿದೆ. ನನಗೆ ಮೋಸ ಮಾಡ್ತೀಯಾ? ನಾವ್ ಅಂತವ್ರಲ್ಲ ಮೇಡಮ್. ನನ್ನನ್ನು ಯಾರು ಅನ್ಕೊಂಡಿದ್ರ? ಅಯ್ಯೋ ವಿಠಲ್ ಮೂರ್ತಿ ಎಮ್ಮೆ ಗಂಡುಗಲಿ ವಂಶದ ಏಕೈಕ ಮನೆಯಲ್ಲಿ ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ಇಲ್ಲಿ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಿಲ್ಲ. ಹೇಳಿದ ನನಗೂ ಅಷ್ಟೇ, ಇನ್ನೂ ಮದುವೆ ಆಗಿಲ್ಲ. ದಯವಿಟ್ಟು ನಮ್ಮ ಮನೆಗೆ ಬನ್ನಿ. ಶಾಕಿಯಕ್ಕೆ ಈ ಕಾವೇರಿಗೊಂದು ಸರ್ಪ್ರೈಸ್ ಕಾದಿದೆಯಲ್ಲ, ಅದೇನು ಅಂತ ಹೇಳ್ಬಿಡೋಣ? ಎಸ್ ಕಾವೇರಿ, ನಿನ್ಗೊಂದು ಸರ್ಪ್ರೈಸ್ ಕಾದಿದೆ. ಏನದು? ವೇಟ್ ಅಂಡ್ ಸಿ. ಮತ್ತೆ ನಾನು ನಿಮ್ಮನ್ನ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹಾಗಾದ್ರೆ ಯುದ್ಧದಲ್ಲಿ ನೀವು ಸತ್ತಿಲ್ವಾ? ಸತ್ತಿದ್ದು ನಾನಲ್ಲ, ನನ್ನ ಎಡಕಾಲು. ನಾನು ನಿಮ್ ಕಾವೇರಿ ಯುದ್ಧಕ್ಕೆ ಹೋಗ್ತೀನಿ, ಗೆಲ್ತೀನಿ, ವಾಪಸ್ ಬರ್ತೀನಿ, ಮಜಾ ಆಗ್ತೀನಿ ಅಂತ ಹೇಳಿದವರು ಪತ್ತನೇ ಬೇಡ್ವಾ? ಈ ಶಾಕಿಂದ ನಾವು ಹೊರಬರ್ಬೇಕಾದ್ರೆ ಒಂದು ಗ್ಲಾಸ್ ನೀರ್ ಬೇಕಲ್ಲಪ್ಪ. ಏನ್ ಯಜಮಾನ್ರೆ? ವೀರ ಯೋಧ, ಕಾರ್ಗಿಲಲ್ಲಿ ಕಾಲು ಹೋಯ್ತು, ಇಲ್ಲಿ ಏನೇನು ಹೋಗುತ್ತೋ. ನೀವ್ ನೋಡೋದಕ್ಕೆ ನಮ್ಮ ಯಜಮಾನ್ರ ತರನೇ ಇದ್ದೀರಲ್ಲ. ನೀವ್ ಎಷ್ಟು ನೀರ್ ಕೇಳಿದ್ರು ಕೊಡ್ತೀನಿ. ಕುಡಿತೀರೋ? ಕುಡಿಸ್ಲೋ? ನನಗೆ ಕುಡ್ದ ಅಭ್ಯಾಸ ಇದೆ, ಕೊಡು. ಯಾಕೋ ಶಾಕಿಂದ ಹೊರಗೆ ಬರೋಕೆ ಹಾಕಿಲ್ವೇ? ಚೆಲ್ವೆ, ಒಂದ್ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ನಿನಗೆ ಆಮೇಲೆ ಸಿಗ್ತೀನಿ. ಹಲೋ ಲೇ ವರ್ಧ, ನೀನ್ ಕೊಟ್ಟ ಐಡಿಯಾ ಹುಣಸೆ ಮರದ ತೋಪಿಗಿಂತ ತೋಪಾಗ್ತಿದೆ ಕಣ. ಯಾಕಪ್ಪ ಪಂಡ್ರಂಗ, ಏನಾಯ್ತು? ಜಾರ್ಜ್ ಅವ್ರ ಆಲ್ಬಮ್ ಅಲ್ಲಿ ಒಂದು ಹುಡುಗಿ ಫೋಟೋ ಇತ್ತು. ಆ ಫೋಟೋ ಹಿಂದ್ಗಡೆ ಕಾವೇರಿ ಅಂತ ಹೆಸರು ಬರ್ದಿತ್ತು. ಆ ಫೋಟೋನ ನಾನು ತಕೊಂಡು ಆ ಹುಡುಗಿನ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಮನೆಯವ್ರಿಗೆಲ್ಲರಿಗೂ ಕತೆ ಪಟ್ಟಿ ಹೇಳ್ಬಿಟ್ಟೆ. ಆದ್ರೆ ಈಗ ಆ ಹುಡುಗಿನ ಮನೆಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಈಗ ನಾನೇನೋ ಮಾಡ್ಲಿ? ತಕ್ಕ ಶುರುವಾಗೋಯ್ತಾ? ಈಗ ಅವಳು ನನ್ನನ್ನ ಮದ್ವೆ ಆಗು ಅಂತ ಕೂತಿದ್ದಾಳೆ ಕಣೋ. ಒಂದ್ ಕೆಲಸ ಮಾಡೋ ಪಂಡ್ರಂಗ, ಆ ಕಾವೇರಿನಲ್ಲಿಂದ ಕರ್ಕೊಂಡು ಎಸ್ಕೇಪ್ ಆಗ್ಬಿಡು. ಸರಿ ಸರಿ, ಹಾಗೆ ಮಾಡ್ತೀನಿ. ಸುಮನ್, ಎಲ್ಲ ನೆನ್ಪಾಯ್ತಾ? ನೋಡು ಕಾವೇರಿ, ಯುದ್ಧದಲ್ಲಿ ಪೆಟ್ಟು ಬಿದ್ದಾಗಿಂದ ನನ್ಗೆಲ್ಲ ಮಾತೋದಂಗಾಗಿದೆ. ಬಲ್ಕಿವಿ ಯಾವ್ದು ಅಂತಾನೆ ಗೊತ್ತಾಗ್ತಿಲ್ಲ. ನಿಜ ಹೇಳು ಕಾವೇರಿ, ನಾನ್ ನಿನ್ ಪ್ರೀತಿ ಮಾಡ್ತಿದ್ನ? ಮಾತಾಡಿದ್ರೆ ಕಾವೇರಿ ಮೇಲೆ ಆಣೆ. ಯುದ್ಧಕ್ಕೆ ಹೋಗ್ ಬರ್ತೀಯಾ, ನನ್ ಮದ್ವೆ ಆಗ್ತೀಯಾ ಅಂತ ನನ್ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ರೆ ನೀನು ಪತ್ತಿನೇ ಇಲ್ದಾಗ ಹೋಗ್ಬಿಡದ. ನಂಗೆ ಯಾರು ಇಲ್ಲ ಗೊತ್ತಾ? ನನಗೂ ಅಷ್ಟೇ ಕಾವೇರಿ. ನಾವ್ ಯಾಕೆ ಇಬ್ರು ಮದ್ವೆ ಆಗಿ ಮನೆಯವ್ರಿಗೆ ಸರ್ಪ್ರೈಸ್ ಕೊಡ್ಬಾರ್ದು? ನಡಿ ನನ್ ಜೊತೆ. ಏನಮ್ಮ, ನನ್ನ ಮಗಳು ಕಾವೇರಿ ಇಲ್ಲಿ ಬಂದಿದ್ಲ? ಓ, ಆ ಕಾವೇರಿ ನಿಮ್ಮ ಮಗಳ? ಹೌದು, ನನ್ನ ಮಗಳು ಕಾವೇರಿ ಇಲ್ಲಿ ಬಂದಿದ್ದಂತೆ. ಅದ್ಯಾರೋ ಮಿಲ್ಟನ್ ಜೊತೆ ಹೋದಂತೆ. ಜಾಜಿಯಲ್ಲಿ ಗೊತ್ತಿಲ್ಲಮ್ಮ, ನೀನು ಜಾಜಿನೇ ಕೇಳ್ಪ. ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬಲ್ಕಿಯ? ಓಹೋ, ರತ್ನಮ್ಮ ಅವರೇ ಬನ್ನಿ ಕೂತ್ಕೊಳ್ಳಿ.
ಕೂತ್ಕೊಳ್ಳಿ. ನನಗೆ ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲಮ್ಮ. ನನ್ನ ಮಗಳು ಕಾವೇರಿ ನಿನ್ನ ನೋಡಕ್ ಬಂದಿದ್ರೆ ಅದ್ಯಾರೋ ಮಿಲಿಟರಿ ಜೊತೆ ಕಳಿಸಿದ್ಯಂತೆ. ನೋಡಿ, ನಿಮ್ ಮಗಳು ನಮ್ಮ ಮನೆಗ್ ಬಂದಿದಂತೂ ನಿಜ. ಆ ಬಯಲ್ದಾರಿ ಸುಮಂತ್ ಇದಾರಲ್ಲ, ಅವ್ರ ಡೇಟ್ ನೋಡೋದಕ್ಕೆ ನಮ್ ಹಬ್ಬಿ ತರಾನೇ ಇದಾರೆ. ಬಟ್ ಯುದ್ಧದಲ್ಲಿ ಒಂದ್ ಲೆಗ್ ಕಳ್ಕೊಂಡ್ ಬಿಟ್ಟಿದ್ದಾರೆ. ಅವ್ರು ಮ್ಯಾರೇಜ್ ಮಾಡ್ಕೋತೀನಿ ಅಂತ ಹೋದ್ರು, ದಟ್ಸ್ ಆಲ್. ಕಾವೇರಿ ನನ್ನ ಮಗಳು ಅಂತ ಗೊತ್ತಿದ್ರು ನೀವೇನ್ ಕಳಿಸ್ದೆ? ಅಯ್ಯೋ, ನಿಮ್ಗೆ ವಿಷಯ ಗೊತ್ತಿಲ್ಲ. ನನ್ನ ಸೊಸೆ ಯಾವಾಗ್ಲೂ ಹೀಗೆ ಒಂದಲ್ಲ ಒಂದು ಕಿತ್ಬಿ ಕೆಲಸ ಮಾಡ್ತಾನೇ ಇರ್ತಾಳೆ. ಇವರಿಂದಾಗಿ ನನ್ನ ಮಗ ಮನೆ ಬಿಟ್ಟು ಹೋದವನು ಇವತ್ತಿನವರೆಗೂ ಪತ್ತೆನೇ ಇಲ್ಲ. ಡೋಂಟ್ ಟಾಕ್ ರಬೇಶ್. ಹಬ್ಬಿನ ಪತ್ತೆ ಮಾಡೋದಕ್ಕೆ ಅಂತಾನೆ ಕಾವೇರಿನ ಬಿಟ್ಟಿದ್ದು. ಏನ್ ಹೇಳ್ತಾ ಇದೀಯಮ್ಮ? ನನಗೊಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಇಷ್ಟರಲ್ಲೇ ಎಲ್ಲ ಅರ್ಥ ಆಗುತ್ತೆ, ಸ್ವಲ್ಪ ಸುಮ್ಮನೆ ಇರಿ. ಹಲೋ ಹಲೋ, ಕುಂದಾಪುರದಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳ್ತಿದೆ. ನಾನೀಗ ಅಲ್ಲಿಂದಾನೆ ಬಂದಿರೋದು. ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿನ ಪರಿಸ್ಥಿತಿ ಏನು ಅಂತ ಫೋನ್ ಮಾಡಿ ಹೇಳ್ತೀನಿ. ಈಗ ಇಡ್ರಿ ಫೋನು. ಹಬಿ, ಎಲ್ಲಿಗ್ರಿ ಹೋಗಿದ್ರಿ? ಕುಂದಾಪುರಕ್ಕೆ. ಕುಂದಾಪುರಕ್ಕೆ ಹೋಗಿದ್ರಾ ಇಲ್ಲ ಕಾರ್ಗಿಲಲ್ಲಿ ಯುದ್ಧ ಮಾಡಕ್ ಹೋಗಿದ್ರಾ? ಏನ್ರಿ ಹೇಳ್ತಿದ್ದೀರಾ? ಸತ್ಯನೇ ಹೇಳ್ತಾ ಇದೀನಿ ಬಯಲುದಾರಿ ಸುಮಂತ್. ಬಯಲುದಾರಿ ಸುಮಂತ? ಅವನು ಯಾರ್ರಿ? ಇನ್ಯಾರು? ನೀನೇ ಸುಮಂತ್? ನಿಮ್ಗೇನು ಆಗಿಲ್ವಾ? ಅಯ್ಯೋ ಅಮ್ಮ, ನನ್ಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಮ್ಮ. ಸುಮಂತ್ ಕಾಲ್ನ ಸರಿ ಮಾಡಿದ್ದೆ ನಾನು. ಇವ್ರು ಏನೇನೋ ಹೇಳ್ತಿದ್ದಾರೆ. ಹೊಸ ಫ್ಲಾಟ್ ತಗೋಬೇಕು ಅಂತ ನೀವು ಹೇಳಿದ್ರಲ್ಲ, ಆ ದುಡ್ಡನ್ನ ವ್ಯವಸ್ಥೆ ಮಾಡೋದಕ್ಕೆ ನಾನು ಮರವಂತೆ ಬೀಚಲ್ಲಿ ಎಷ್ಟು ತೊಡ್ಕಾಡಿದ್ದೀನಿ ಗೊತ್ತಾ? ಡೋಂಟ್ ಟಾಕ್ ರಮೇಶ್. ಈಗಾಗ್ಲೇ ಆ ಫ್ಲಾಟ್ ಅಲ್ಲಿ 3-4 ಮರ್ಡರ್ ಆಗೋಗಿದೆ. ಆ ಫ್ಲಾಟೇ ಬೇಡ, ನನ್ಗೆ ಈ ಮನೆನೇ ಸಾಕು ಅಂತ ಡಿಸೈಡ್ ಮಾಡಾಯ್ತು. ಶಿವನೇ, ಇದು ಮೊದ್ಲೇ ನನಗೆ ಗೊತ್ತಿದ್ದಿದ್ರೆ ನಾನು ಬಯಲುದಾರಿ ಸುಮಂತೆ ಆಗ್ತಿರ್ಲಿಲ್ಲ. ನೀವೇ ಬಯಲುದಾರಿ ಸುಮಂತ್ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನನ್ನ ಫ್ರೆಂಡ್ ಕಾವೇರಿನ ನಿಮ್ ಹಿಂದೆ ಬಿಟ್ಟಿತ್ತು. ಇಬ್ರು ಮಧ್ಯೆ ಈ ರೀತಿ ಕನೆಕ್ಷನ್ ಇದ್ದಿದ್ದು ನನಗೆ ಗೊತ್ತೇ ಇರಲಿಲ್ಲ. ಇದೇ ಕಡೆ ಇನ್ನೊಂದ್ಸಲ ಈ ರೀತಿ ವೇಷ ಹಾಕಿದ್ದೆ ಆದ್ರೆ ಮಿಸ್ಟರ್ ಸುಮಂತ್, ನಿಮ್ದು ಯಾವ ಕಾಲ ಕಟ್ ಆಗಿದ್ದು? ಯಾರು? ಆ ಕಾಲನ್ನೇ ನಿಜವಾಗ್ಲೂ ಕಟ್ ಮಾಡ್ಬಿಡ್ತೀನಿ.